ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜಕೀಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು, ಸ್ಪೆಷಲಿ ನಾವು ನೋಡ್ತಾ ಇದೀವಲ್ಲ, ಸಚಿವ ಸಂಪುಟ ವಿಸ್ತರಣೆ ಆದ್ಮೇಲೆ ಸಂಪುಟದ ಸಂಕಟ ಅಂತೂ ಇನ್ನೂ ನಿಂತಿಲ್ಲ. ಇವತ್ತಿಗೆ 5 ದಿನ ಆದ್ರೂ ಕೂಡ ಸಚಿವರಿಗೆ ಖಾತೆಯನ್ನು ಕೂಡ ಹಂಚಿಕೆ ಮಾಡಿಲ್ಲ. ಆಯಾಯ ಜಿಲ್ಲಾ ಉಸ್ತುವಾರಿಯನ್ನ ಏನ್ ಕೊಡಲಾಗಿದೆ ಆ ಜಿಲ್ಲೆಗಳಿಗೆ ಹೋಗಿ ಬರ ನೆರೆಯ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಖಾತೆ ಫೈನಲ್ ಆಗಿಲ್ಲ. ಯಾಕೆಂದ್ರೆ ಇದನ್ನ ಬಗೆಹರಿಸುವಂತದ್ದೇ ಇನ್ನೂ ಚಾಲೆಂಜಿಂಗ್ ಆಗಿರುವಂತ ಹಿನ್ನೆಲೆಯಲ್ಲಿ ಅವರುಗಳಿಗೆ ಇನ್ನೂ ಖಾತೆಯನ್ನ ಕೊಟ್ಟಿಲ್ಲ ಅನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅದರ ಜೊತೆಗೆ ನಾವು ನೋಡ್ತಾ ಇರುವಂತ ವಿಚಾರ, ಕೋಲಾರದಿಂದ ಬೆಳಗಾವಿವರೆಗೂ ಕೂಡ ಅಸಮಾಧಾನ ಇದೆ. ಸುಮಾರು 30ರಿಂದ 40 ಜನ ಶಾಸಕರು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅದರಲ್ಲೂ ಪ್ರಮುಖವಾದಂತ ಹಿರಿಯ ನಾಯಕರುಗಳು, ಸಾಕಷ್ಟು ಬಾರಿ ಸಚಿವರಾದಂಥವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂತದ್ದನ್ನ ನೋಡ್ತಾ ಇದ್ವಿ. ಇಲ್ಲಿ ಮೇನ್ ಆಗಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದನ್ನ ನಾವು ನೋಡಿದ್ದು ಅಂದ್ರೆ, ನೀವು ಕೂಡ ಅಬ್ಸರ್ವ್ ಮಾಡಿದ್ರೆ, ಕೃಷ್ಣಪ್ಪ ಅವರು, ವಿಜಯನಗರದ ಶಾಸಕ ಕೃಷ್ಣಪ್ಪ ಮತ್ತು ಗೋವಿಂದರಾಜನಗರದ ಶಾಸಕರಾಗಿರುವಂತ ಪ್ರಿಯಾ ಕೃಷ್ಣ, ಅಪ್ಪ ಮಗ ಇಬ್ರು ಕೂಡ ಶಾಸಕರು. ಕೃಷ್ಣಪ್ಪ ಅವರು 2008ರಿಂದಲೂ ಕೂಡ MLA, 4 ಬಾರಿ MLA, ಅದಕ್ಕೂ ಮುಂಚೆ MLC ಕೂಡ ಆಗಿದ್ದಂಥವ್ರು. ಇನ್ನು ಅವರ ಮಗ ಪ್ರಿಯಾ ಕೃಷ್ಣ ಅವರು ಕೂಡ ಅಷ್ಟೇ 2009ರ ಬೈ ಎಲೆಕ್ಷನ್ ಆಗಿರ್ಬೋದು, 2013ರಲ್ಲೂ ಕೂಡ ಗೆದ್ದಿದ್ರು, 2018ರಲ್ಲಿ ಮಾತ್ರ ಸೋತಿದ್ರು, 2023ರಲ್ಲೂ ಕೂಡ ಅವರು MLA ಆದಂಥವ್ರು, 3 ಬಾರಿ MLA ಆದಂಥವ್ರು. ಬೈ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಅವತ್ತು ಬಿಜೆಪಿ ಸರ್ಕಾರ ಆಪರೇಷನ್ ಕಮಲ ಮಾಡಿದಂಥ ಸಂದರ್ಭದಲ್ಲಿ ಸೋಮಣ್ಣ ರಾಜೀನಾಮೆ ಕೊಟ್ಟಿದ್ರು. ಎಲ್ಲಾ ಕಡೆನೂ ಕೂಡ ಬಿಜೆಪಿ ಗೆದ್ದಿದ್ರೆ ಇಲ್ಲಿ ಮಾತ್ರ ಪ್ರಿಯಾ ಕೃಷ್ಣ ಅವ್ರು ಗೆಲ್ತಾರೆ. ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಮಟ್ಟಿಗೆ ಹಿಡ್ತಾ ಇದೆ ಆ ಒಂದು ಕ್ಷೇತ್ರದಲ್ಲಿ ಕೃಷ್ಣಪ್ಪ ಮತ್ತು ಅವರ ಮಗನಿಗೆ ಅನ್ನುವಂಥ ಸ್ಪಷ್ಟ ಗೊತ್ತಾಗ್ತಾ ಇರುವಂಥದ್ದು. ನಾನು ಏನ್ ಹೇಳಿಕ್ ಹೊರಟಿದ್ದೀನಿ ಅಂದ್ರೆ, ಎಲ್ಲರ ಮನೆಗೂ ಕೂಡ ಯಾರೆಲ್ಲ ಪ್ರಮುಖ ಅಸಮಾಧಾನಿತರಿದ್ದಾರೆ, ಈಗ 30ರಿಂದ 40 ಜನ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಪ್ರಮುಖರನ್ನ ಮಾತ್ರ ರಾಜ್ಯ ಉಸ್ತುವಾರಿ ಭೇಟಿಯಾಗಿ ಅವರನ್ನ ಸಮಾಧಾನ ಪಡಿಸುವಂಥದ್ದು, ಅಥವಾ BK ಹರಿಪ್ರಸಾದ್ ಅವರು ಹೋಗಿ ಸಮಾಧಾನ ಪಡಿಸುವಂಥದ್ದನ್ನ ನೋಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ TB ಜಯಚಂದ್ರ ಆಗ್ಲಿ, ಅಥವಾ HK ಪಾಟೀಲ್ ಅವರಾಗ್ಲಿ, ದಿನೇಶ್ ಗುಂಡೂರಾವ್ ಅವರಾಗ್ಲಿ, ಇಂಥವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗ್ತಾ ಇದೆ. ಇನ್ನು ಉಳಿದಂಥವ್ರು ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಕೋಲಾರ ಭಾಗದ ಶಾಸಕರುಗಳು SN ನಾರಾಯಣ ಸ್ವಾಮಿ ಆಗ್ಲಿ, ಸುಧಾಕರ್ ಅವರಾಗ್ಲಿ, ಇವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೃಷ್ಣಪ್ಪ ಅವರ ಮನೆಗೆ ಹೋದಂತೆ ಇವ್ರು ಯಾರ ಮನೆಗಳಿಗೂ ಕೂಡ, HK ಪಾಟೀಲ್ ಅವರ ಮನೆಗೂ ಕೂಡ ಸೇರಿದಂತೆ ಇನ್ಯಾರ ಮನೆಗೂ ಕೂಡ ಎಲ್ಲರೂ ಕೂಡ ಹೋಗಿಲ್ಲ. ಎಲ್ಲರೂ ಅಂದ್ರೆ, ಫಸ್ಟ್ ಕೃಷ್ಣಪ್ಪ ಅವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಚಲುವರಾಯ ಸ್ವಾಮಿ ಬಾಲಕೃಷ್ಣ ಅವರ ಕಳಿಸಲಾಗಿತ್ತು, ವರ್ಕೌಟ್ ಆಗ್ಲಿಲ್ಲ. ಅದಾದ ನಂತರ ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಹೋದ್ರು, ಅದು ಕೂಡ ವರ್ಕೌಟ್ ಆಗ್ಲಿಲ್ಲ. ಅದಾದ ನಂತರ BK ಹರಿಪ್ರಸಾದ್ ಅವರು ಕೂಡ ಹೋಗಿ ಅವರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಕೃಷ್ಣಪ್ಪ ಇಂಪಾರ್ಟೆಂಟು ಅಂದ್ರೆ, ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸ್ವಲ್ಪ ಗೆಲ್ಲುವಂಥದ್ದು ಎಷ್ಟು ಮಟ್ಟಿಗೆ ಚಾನ್ಸಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ ಆ ವೋಟರ್ಸ್ ಮೂಡ್ ಸ್ವಲ್ಪ ಬಿಜೆಪಿ ಪರವಾಗಿರುತ್ತೆ. ಅಂಥದ್ರಲ್ಲೂ ಕೂಡ ಸತತವಾಗಿ ಕೃಷ್ಣಪ್ಪ ಅವರು ಗೆದ್ಕೊಂಡ್ ಬರ್ತಾ ಇದ್ದಾರೆ, ಅವರ ಮಗ ಕೂಡ ಗೆದ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯ ವರ್ಚಸ್ಸು ದೊಡ್ಡದಿರುತ್ತೆ ಅಂತ. ಸ್ಪೆಷಲಿ ಬೆಂಗಳೂರಿನ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಕೃಷ್ಣಪ್ಪ ಅವರು ಬರೀ 2 ಕ್ಷೇತ್ರ ಮಾತ್ರ ಅಲ್ಲ, ವಿಜಯನಗರ ಮತ್ತು ಒಂದ್ ಕಡೆ ಗೋವಿಂದರಾಜನಗರ ಅಪ್ಪ ಮಗಂದು ಅಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ಹಿಡಿತವನ್ನ ಹೊಂದಿರುವಂತವ್ರು. ಈಗ ಅವರು ಅಸಮಾಧಾನಗೊಂಡಿರುವಂಥದ್ದು ಎಲ್ಲೋ ಒಂದ್ ಕಡೆ 2023ರಲ್ಲೇ ಸಿಗ್ಬೇಕಾಗಿತ್ತು, ಅವಾಗ್ಲೇ ಕೊಡ್ತೀನಿ ಅಂತ ಹೇಳಿದ್ರು, ಇಲ್ಲ ನೆಕ್ಸ್ಟ್ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅಥವಾ ಇನ್ನೊಬ್ರು ಯಾರಾದ್ರೂ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಈಗ ಮೋಸ ಮಾಡಿದ್ದಾರೆ ಅಂದ್ರೆ, ನಾನು ಇದನ್ನ ತಡ್ಕೊಳಕ್ ಆಗಲ್ಲ, ಸುಮ್ಮನಿರ್ಲಿಕ್ಕೆ ಆಗೋದಿಲ್ಲ. ಇದ್ಯಾವ ಧರ್ಮ ಅಲ್ಲ ರೀ ಕೊಡ್ತಾ ಇರುವಂಥದ್ದು, ನಮಗೆ ಕೊಡ್ಲೇಬೇಕಾಗಿತ್ತು, ಕೊಡ್ಬೇಕು ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ, ಮುರಿದ ರೀತಿಯಲ್ಲಿ ಕೃಷ್ಣಪ್ಪ ಅವರು ಖಡಕ್ಕಾಗಿ ಮಾತನಾಡ್ತಾ ಇದ್ದಾರೆ. ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸು ಅನ್ನುವಂಥದ್ದು ನಾನು ಹೇಳ್ತಾ ಇದ್ನಲ್ಲ, ತಮ್ಮ ವರ್ಚಸ್ಸಿನ ಮೂಲಕನೇ ಗೆಲ್ಲುವಂಥವ್ರು ಇವ್ರು ನೆಕ್ಸ್ಟ್ ಏನಾದರೂ ಅಕಸ್ಮಾತ್ ಪಕ್ಷ ಬಿಡುವಂತ ನಿರ್ಧಾರ ಮಾಡಿದ್ರೆ ಬಿಜೆಪಿ ಅಂತೂ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಆ ರೀತಿಯಾದಂಥ ಪವರ್ಫುಲ್ MLAಗಳು, ಇವರು ಶಾಸಕರು, ತಮ್ಮ ಹಿಡಿತವನ್ನ ಹೊಂದಿರುವಂಥವ್ರು, ಬಿಜೆಪಿಗೆ ಹೋದ್ರು ಕೂಡ ಇವರು ಈಸಿಯಾಗಿ ಗೆದ್ದು ಬಿಡ್ತಾರೆ. ಆ ಒಂದು ಭಯ, ಅದರ ಜೊತೆಗೆ ನೆಕ್ಸ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ GBA ಎಲೆಕ್ಷನ್ ಇದೆ, ಬೆಂಗಳೂರಿನ ಎಲೆಕ್ಷನ್ ಇರುವಂಥದ್ದು. ಇವರಿಬ್ರು ಸಚಿವ ಸ್ಥಾನ ಸಿಕ್ಕಿಲ್ಲ, ನಮ್ಗೆ ಯಾವುದೇ ರೀತಿಯಾದಂಥ ಸರಿಯಾದ ಸ್ಥಾನಮಾನ ಕೊಟ್ಟಿಲ್ಲ ಅನ್ನುವಂಥದ್ದು ಆ ಒಂದು ಮುನ್ಸಿನಲ್ಲೇ ಕಂಟಿನ್ಯೂ ಆಗಿ ನ್ಯೂಟ್ರಲ್ ಆಗಿದ್ದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ಯಾಕೆಂದ್ರೆ 5 ಪಾಲಿಕೆ ಮಾಡಿದರೆ ಅಟ್ಲೀಸ್ಟ್ ಒಂದು 3 ಪಾಲಿಕೆಯಲ್ಲಾದ್ರೂ ನಾವು ಅಧಿಕಾರಕ್ಕೆ ಏರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿರುವಂಥದ್ದು. ಅಂಥದ್ರಲ್ಲಿ ಮೇಜರ್ ಆಗಿ ಇರುವಂತ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರೇ ಸೈಲೆಂಟ್ ಆಗ್ಬಿಟ್ರೆ, DK ಶಿವಕುಮಾರ್ ಅವರ ಕನಸಿದೆಯಲ್ಲ ಬೆಂಗಳೂರಿನ ನಾವು GBAನಲ್ಲಿ ಅಧಿಕಾರಕ್ಕೆ ಏರ್ಬೇಕು ಅಂತ, ಅದಕ್ಕೆ ಕೊಳ್ಳಿ ಇಟ್ಟಂತ ಆಗತ್ತೆ. ಸೊ ಆ ಕಾರಣಕ್ಕೆ ಸಾಕಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಬೇರೆಯವರು ಎಷ್ಟು ಮಟ್ಟಿಗೆ ಹೋಗ್ತಾರೋ ಬಿಡ್ತಾರೋ,
ಯಾಕಂದ್ರೆ ಅವ್ರು ಗೆಲ್ಲುವಂತ ಚಾನ್ಸಸ್ ಅಷ್ಟು ಮಟ್ಟಿಗೆ ಇರೋದಿಲ್ಲ. ಅಂಥದ್ರಲ್ಲಿ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗ್ಲೇಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರನೇ ನೋಡಿ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನದ ಆಫರ್ ಮಾಡ್ಲಾಗ್ತದೆ. ನೀವು ಯಾವ್ದು ಕೇಳ್ತಿದ್ರ ನಿಗಮ ಮಂಡಳಿ, ಅದು ಈಗ ಮೇನ್ ಯಾವ್ದಪ್ಪ ಬಿಡಿ ಅಲ್ವಾ, ಬಿಡಿಯನ್ನು ಕೂಡ ಬೇಕಾದ್ರೆ ಕೊಡ್ತೀವಿ ಅಂತ. ಇಲ್ಲ ನೋ, ಕೊಟ್ರೆ ಇದನ್ನು ಕೊಡಿ ಸಚಿವ ಸ್ಥಾನವನ್ನ, ಇಲ್ಲ ಅಂದ್ರೆ ಬೇಡವೇ ಬೇಡ, ನಮ್ಮ ನಿರ್ಧಾರ ನಾವು ಮಾಡ್ಕೊಳ್ತೀವಿ ಅಂತ ಕೃಷ್ಣಪ್ಪ ಹೇಳ್ತಾ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರ ಇದೆಯಲ್ಲ, ಅದು ಹೈಕಮಾಂಡ್ ಮಟ್ಟದವರೆಗೂ ಕೂಡ ಹೋಗಿದೆ. ಏನ್ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಬಾಲಕೃಷ್ಣ ಅವರ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕೃಷ್ಣಪ್ಪ ಅವ್ರಿಗೆ ಕೊಡ್ಬೇಕಾಗಿತ್ತು, ಈಗ ಒಕ್ಕಲಿಗ ಕೋಟದಲ್ಲಿ ಅವ್ರಿಗೇನಾದ್ರೂ ಕೊಡ್ಬೇಕಾಗತ್ತೆ, ಅವ್ರಿಗೆ ಕೊಡೋದಾದ್ರೆ ಬೇಕಿದ್ರೆ ನಾನು ತ್ಯಾಗ ಮಾಡ್ಬಿಡ್ತೀನಿ. ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿರುವಂತವ್ರು ಬಾಲಕೃಷ್ಣ, ಆಕ್ಚುಲಿ ಕೃಷ್ಣಪ್ಪ ಅವ್ರಿಗೆ ರಿಲೇಟಿವ್ ಕೂಡ ಆಗ್ಬೇಕು, ಆದ್ರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಕೊಡ್ಲಿಕ್ಕೆ ರೆಡಿ ಅಂತ. ಅಂದ್ರೆ ಅಷ್ಟು ಮಟ್ಟಿಗೆ ಪ್ರೆಷರ್ ಕ್ರಿಯೇಟ್ ಆಗಿದೆ ಅಂತ. ಎಲ್ಲೊಂದ್ ಕಡೆ ನಾಗೇಂದ್ರ ಅವರನ್ನ ಕೊಕ್ಕೊಟ್ಟಿ ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಮಾಡ್ಬೋದು, ಮುನಿಯಪ್ಪ ಅವ್ರನ್ನ ಇಳಿಸ್ಬಿಟ್ಟು ಅಲ್ಲಿ ಯಾರು ರೂಪಕಲಾ ಶಶಿಧರ್ ಅವ್ರ ಮಗಳನ್ನ ಮಾಡುವಂತ ಚಾನ್ಸಸ್ ಇದೆ. ಇನ್ನೊಂದು ಸ್ಥಾನ ಬಸವರಾಜ್ ಶಿವಣ್ಣನವರ್ಗಂತ ಹೇಳಲಾಗ್ತಾ ಇರುವಂತದ್ದು, ಅಥವಾ ಕೃಷ್ಣಪ್ಪ ಅವ್ರಿಗೂ ಕೊಟ್ಟರು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಒಕ್ಕಲಿಗ ಸಮುದಾಯದಿಂದ ತ್ಯಾಗ ಮಾಡಿದ್ರೆ ಕೃಷ್ಣಪ್ಪ ಅವ್ರಿಗೆ ಚಾನ್ಸು ಅಂತ. ಆದ್ರೆ ಇಲ್ಲೇ ಇರುವಂತದ್ದು ಟ್ವಿಸ್ಟ್. ನಾವ್ ಯಾಕೆ ಇನ್ನಷ್ಟು ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳ್ತಾ ಇದೀವಿ ಅಂದ್ರೆ, ಯಾರಿಗಾದ್ರೂ ಮೇನ್ ಆಗಿ ಒಟ್ಟಿನಲ್ಲಿ ಕೊಟ್ಬಿಟ್ಟು ಕೃಷ್ಣಪ್ಪ ಅವ್ರನ್ನ ಸೇರಿಸ್ಕೊಳ್ತಾರ. ಇಲ್ಲಿ ಯಾಕೆ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೆ ಕಾಂಗ್ರೆಸ್ಗೆ ಯಾರಿಗಾದ್ರೂ ಒಬ್ರಿಗೆ ಹಂಗ್ ಮಾಡಿದ್ರು ಕೂಡ ಈಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೆಂಡ ಕಾರ್ತಾ ಇದ್ದಂತ ಶಾಸಕರು ತಂಡ ಹೊಡಿತಾ ಇರುವಂತ ಸಂದರ್ಭದಲ್ಲಿ, ರಾಜೀನಾಮೆ ಕೊಡ್ಬೇಕು ಅನ್ಕೊಂಡಿದ್ದಂತ ಶಾಸಕರು ರಾಜಿ ಆಗ್ತಾ ಇರುವಂತ ಸಂದರ್ಭದಲ್ಲಿ, ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಒಬ್ರಿಗೆ ಕೊಟ್ಬಿಟ್ಟು ಇವರನ್ನ ಸಂಪುಟಕ್ಕೆ ತಗೊಂಡಿದ್ದೆ ಆದ್ರೆ ಆ ಅಸಮಾಧಾನ ಇನ್ನಷ್ಟು ಭುಗಿಲೇಳುತ್ತೆ. ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಮಗೂ ಬೇಕು ಅಂತ ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪಾಲಿಗೆ ಟೆನ್ಷನ್ ಆಗಿ ಇಟ್ಟಿರುವಂಥದ್ದು. ಅದರ ಜೊತೆಗೆ GBA ಎಲೆಕ್ಷನ್ ಅನ್ನ ತುಂಬಾ ಸೀರಿಯಸ್ ಆಗಿ DK ಶಿವಕುಮಾರ್ ಅವರು ಪರಿಗಣಿಸಿರುವಂಥದ್ದು. ಅದರ ಜೊತೆಗೇನೆ ಆ ಕಾರಣಕ್ಕೋಸ್ಕರನೇ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ಸಮುದಾಯದವರು, ಅವ್ರ ಜೊತೆಗೆ ಬೆಂಗಳೂರಿನಲ್ಲಿ ಮತ್ತೊಬ್ಬರು ಮುಸ್ಲಿಂ ಸಮುದಾಯದ ರಿಜ್ವಾನ್ ಅರ್ಷದ್ ಅವರಿಗೆ ಇಲ್ಲಿ ಚಾನ್ಸ್ ಅನ್ನ ಕೊಡಲಾಗಿದ್ದು. ಮುಸ್ಲಿಂ ವೋಟ್ಗಳು ಎಲ್ಲೂ ಕೂಡ ಡಿವೈಡ್ ಆಗಬಾರ್ದು, ಡೈವರ್ಟ್ ಆಗಬಾರ್ದು, ಡೆಂಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನೋಡಿ ಹತ್ತತ್ರ ಒಂದು 7 ಜನ ಬೆಂಗಳೂರಿನ ಸಚಿವರೇ ಇದ್ದಾರೆ. ಈಗ ಕೃಷ್ಣ ಬೈರೇಗೌಡರು, KJ ಜಾರ್ಜ್ ಅವರು, ರಾಮಲಿಂಗಾರೆಡ್ಡಿ ಅವರು, ಬೈರತಿ ಸುರೇಶ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್ ಅವರು, ದೇವನಹಳ್ಳಿ ಒಂಥರ ಬೆಂಗಳೂರು ಗ್ರಾಮಾಂತರ, ಅದೊಂಥರ GB ಅಂತ ನೋಡೋದಾದ್ರೆ ಅದು ಕೂಡ ಬೆಂಗಳೂರಿಗೆ ಸೇರುತ್ತೆ. 7 ಜನ ಆದಂತಾಯ್ತು. ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸು ಅಂದ್ರೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು, ಅಧಿಕಾರಕ್ಕೆ ಏರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈಗ ಕಾದ್ ನೋಡ್ಬೇಕು ಕೃಷ್ಣಪ್ಪ ಅವರಿಗೆ ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಾರೆ ಅಂತ. ಯಾಕಂದ್ರೆ ಕೃಷ್ಣಪ್ಪ ಅವರು ಹೊರಗೆ ಬಂದು ಹೇಳ್ತಾ ಇದ್ರು, ಮೊನ್ನೆ DK ಶಿವಕುಮಾರ್ ಎಲ್ಲ ಮಾತನಾಡ್ಕೊಂಡು ಬಂದ ಬಳಿಕ ಮಿಸ್ಟೇಕ್ ಆಗಿದೆ, ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಕೊಟ್ರೆ ಸಚಿವ ಸ್ಥಾನ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ, ನಿಜಕ್ಕೂ ಮತ್ತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತಾ, ಅಥವಾ ಕೃಷ್ಣಪ್ಪ ಅವ್ರನ್ನ ಹಂಗೆ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾರ. ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರು ಬಗ್ದೆ ಹೋದ್ರೆ ಕೃಷ್ಣಪ್ಪ ಅವರು ಯಾವ ನಿರ್ಧಾರವನ್ನ ಮಾಡ್ತಾರೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.